ತಂಗಿ, ನಿನಗೆ ಮಂಗಳವಾಗಲಿ ಮೇಲೇಳಿಸುವ ಅಣ್ಣ. ತಂಗಿ, ನೀನಿರುವಾಗ ನಮಗೆ ಬಯಸಬೇಕು. ಕುಮಾರನಾದ ಅಭಿಮನ್ಯುವಿನ ವಿವಾಹ ಎಷ್ಟರ ಮಟ್ಟಿಗೆ ಸಾಧ್ಯವಣ್ಣ? ತಂಗಿ, ನಾನೇನು ಮಾಡಲಮ್ಮ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಎಲ್ಲರೂ ನಿರಾಕರಿಸಿಯೇ ಬಿಟ್ಟರು. ಸಾಕ್ಷಾತ್ ಪರಮೇಶ್ವರನೇ ಈ ಕಾರ್ಯಕ್ಕೆ ದರಗಿಳಿದು ಬಂದರು. ಕುಮಾರ ಅಭಿಮನ್ಯುಗೂ ಶಶಿರೇಖೆಗೂ ಲಗ್ನವಾಗಲಾರದು ಎಂದು ಹೇಳಿಬಿಟ್ಟರಮ್ಮ. ಇದಕ್ಕೆ ನಾನೇನು ಮಾಡಲಿ ತಂಗಿ? ಅನಾಥರದ ನಮ್ಮನ್ನು ರಕ್ಷಿಸುವನು ನೀನೇ ಅಲ್ಲವೇ? ನೀನೇ ನಮ್ಮನ್ನು ಕೈ ಬಿಟ್ಟರೆ ಬೇರೆ ಗತಿ ಯಾರಣ್ಣ? ಸೋದರಿ, ನನ್ನ ಪ್ರಾಣವೇ ಪಾಂಡವರ ಪ್ರಾಣವೆಂಬು ನಾನು ಶಪಥ ಮಾಡಿರುವೆನು. ನೀನು ನನ್ನ ಮುಂದೆ ಕಣ್ಣೀರಿಡಬೇಡ ತಂಗಿ. ಸಹೋದರಿ, ಮಮ ಪ್ರಾಣಾಯ ಪಾಂಡವ ಸುತಃ ಎಂಬು ಬಿರುದು ಸುಳ್ಳಾದ ಕೂಡಲೇ ನಾನು ಪ್ರಾಣವನ್ನು ತ್ಯಜಿಸುವೆನು. ಪಾಂಡವರು ಕಾಡಿನಲ್ಲಿದ್ದರು, ಅವರನ್ನು ಗೆದ್ದು ಯಾರೂ ವಿಜಯವನ್ನು ಸಾಧಿಸಲಾರರಮ್ಮ. ನೀನೀಗಲೇ ಹೋಗಿ ಅಣ್ಣನಲ್ಲಿ ವಿಚಾರಿಸು. ಅಣ್ಣನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನನ್ನೊಡನೆ ತಿಳಿಸು. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುವೆನು. ಅಣ್ಣ, ತಂಗಿ, ಅಗ್ರಜನು ನನ್ನ ಮಾತಿಗೆ ಒಪ್ಪುವನೆ, ಅವನು ಇಲ್ಲವೆಂದರೆ? ತಂಗಿ, ಹೆಣ್ಣನ್ನು ಎತ್ತವರು ಎಷ್ಟೇ ಕ್ರೂರಿಗಳಾದರೂ ಅವರವರನ್ನು ಅವರು ಅನುಸರಿಸಿಯೇ ತೀರಬೇಕಲ್ಲವೇ? ಅವರು ಅದಕ್ಕೂ ಮಣಿಯದಿದ್ದರೆ ಹಣೆಬರವದ್ದು ಇದ್ದಂತಾಗಲಿ. ನೀನೀಗಲೇ ಹೋಗಿ ಅಣ್ಣನನ್ನು ವಿಚಾರಿಸು. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುವೆನು. ಹಾಗೆ ಆಗಲಿ ಅಣ್ಣ, ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಸುಭದ್ರ, ನಿನಗೆ ಮಂಗಳವಾಗಲಿ. Thank you.
ಸಾರ್ವಭೌಮನ ಕುಮಾರನಾದ ಲಕ್ಷಣನಿಗೆ ನನ್ನ ಕುಮಾರಿಯಾದ ಸಜಿರೇಖೆಯನ್ನು ಕೊಟ್ಟು ವೈಭವದಿಂದ ವಿವಾಹವನ್ನು ಮಾಡಿ ಹಾಡುವೆನು. ಅಣ್ಣ, ಇದು ನಮಸ್ಕರಿಸುವೆನು. ಸುಭದ್ರ ನಿನಗೆ ಮಂಗಳವಾಗಲೇ. ಅಣ್ಣ, ಇದೇನಣ್ಣ ನಿನ್ನ ಸೋದರಳಿ ಅಭಿಮನ್ಯು ಇರುವಾಗ ಆ ಲಕ್ಷ್ಮಣಿಗೆ ಶಶಿರೇಖೆಯನ್ನು ಕೊಟ್ಟು ವಿವಾಹ ಮಾಡುವೆ. ಏಕಣ್ಣ, ನಿನ್ನ ಸೋದರಳಿಯನ್ನು ಮರೆಯಬೇಡ. ಸುಭದ್ರ, ನಾನು ದುರ್ಯೋಧನ ಕುವರನಾದ ಲಕ್ಷ್ಮಣನಿಗೆ ನನ್ನ ಮಗಳಾದ ಸಜಿರೇಖೆಯನ್ನು ಕೊಡುವುದಾಗಿ ವಚನ ಕೊಟ್ಟಿರುವೆನು. ನಾನು ವಚನ ಭ್ರಷ್ಟನಾಗಲಾರೆ. ಇದೇನಣ್ಣ ಈ ರೀತಿ ಹೇಳುತ್ತಿರುವೆ? ಮರದ ಜಂಡು ಇರುವಾಗ ಅದೇಕೆ ನೀನು ಆ ಕಸವನ್ನು ಆಯುತ್ತಿರುವೆ? ಅದಲ್ಲದೆ ನಿನ್ನ ಸೋದರ ಅಳಿಯನ್ನು ಅಭಿಮನ್ಯು ಇರುವಾಗ ಆ ವಿಚಿತ್ರವಾದ ಲಕ್ಷ್ಮಣನಿಗೆ ಏತಕ್ಕೆ ಶಶಿರೇಖೆಯನ್ನು ಕೊಟ್ಟು ವಿವಾಹ ಮಾಡುವೆ? ಅದು ಹಾಗಲಾರದು ಸುಭದ್ರ. ಸುಭದ್ರ, ಆ ತಿರುಕನಾದ ಹನುಮನಿಗೆ ನಿನ್ನನ್ನು ಕೊಟ್ಟು ನನ್ನನ್ನು ನೋಡುವುದೇ ಸಾಕಾಗಿದೆ. ಇನ್ನ ನನ್ನ ಕುಮಾರಿಯಾದ ಶಶಿರೇಖೆಯನ್ನು ಕೊಟ್ಟು ಹಾಳು ಮಾಡಿಕೊಳ್ಳಲೇ. ಇಲ್ಲಿ ಇರಲು ನಿನಗೆ ಸ್ಥಳವನ್ನು ಕೊಟ್ಟಿದ್ದೇ ಬಹಳ ತಪ್ಪಾಯಿತು. ನೀನು ಈ ನನ್ನ ಮನೆಯನ್ನು ಬಿಟ್ಟು ಮೊದಲು ಹೊರಡು. ನೀನು ನನ್ನ ಕುಮಾರನಾದ ಅಭಿಮನಿಗೆ ಶಶಿರೇಖೆಯನ್ನು ಕೊಡದಿದ್ದರೂ ಪರವಾಗಿಲ್ಲ. ಆದರೆ ಆ ಪಾಡು ಪುತ್ರನನ್ನು ಮಾತ್ರ ಜರಿಯಬೇಡಣ್ಣ. ಆ ನಿಂದನೆಗಳನ್ನು ನಾನು ಇವರನ್ನು ಕರೆದುಕೊಂಡೋಗಿ ಪಾಂಡವರಿರು ಒಳಗೆ ಬಿಟ್ಟು ಬಾ. ಬಲಭದ್ರದೇವ, ನಾನೀಗಲೇ ನನ್ನ ಪತಿ ಎಷ್ಟೇ ಹೆಣ್ಣು ಕೆಟ್ಟು ತವರು ಮನೆಯನ್ನು ಸೇರಬಾರದು. ಎಷ್ಟೇ ಕಷ್ಟ ಬಂದರೂ ಪತಿಯ ಮನೆಯಲ್ಲೇ ಇರಬೇಕು. ಒಂದು ಕೂಳಿಗಾಗಿ ತವರು ಮನೆಯನ್ನು ಸೇರಿದರೆ ನನ್ನ ಗತಿ ನಾನೀಗಲೇ ಕುಮಾರನ್ನು ಕರೆದುಕೊಂಡು ನನ್ನ ಪತಿಯ ಪಟ್ಟಣಕ್ಕೆ ಹೋಗುವೆನು. ಕುಮಾರ, ಅಭಿಮನ್ಯು ತಂಗಿ, ಏನಾಯಿತಮ್ಮ? ಎಲ್ಲವೂ ಹಾಳಾಯಿತಣ್ಣ, ಎಲ್ಲವೂ ಹಾಳಾಯಿತು. ಅಣ್ಣನು ಹೆಣ್ಣನ್ನು ಕೊಡಲು ಒಪ್ಪಿದನೆ? ಇಲ್ಲಣ್ಣ, ಬಹುವಿಧವಾಗಿ ಜರಿದನು. ನನ್ನನ್ನು ಜರಿದರೂ ಪರವಾಗಿಲ್ಲಣ್ಣ. ಆದರೆ ಆ ಪಾಂಡುಪುತ್ರನನ್ನು ವಿಧವಾಗಿ ಜರಿದರಣ್ಣ, ವಿಧವಾಗಿ ಜರಿದರು. ಸೋದರಿ, ನನ್ನಿಂದ ಅಪಮಾನವಾಯಿತೆಂದು ನೀನು ಬೇಸರಗೊಳ್ಳಬೇಡ. ಇದೋ ಹೋಗು, ಶಶಿರೇಖೆಗೂ ಕುಮಾರ ಅಭಿಮನ್ಯಿಗೂ ಲಗ್ನ ಮಾಡಿಸುವೆನು. ಇದೋ ಅಸ್ತ್ರ ಪ್ರಮಾಣ ಮಾಡಿ ಹೇಳುತ್ತೇನೆ. ನೀನಿನ್ನು ಕುಮಾರನನ್ನು ಕರೆದುಕೊಂಡು ಹೋಗು. ಆಗಲಿ ಅಣ್ಣ, ನಾನೀಗಲೇ ಅಭಿಮನ್ಯು ಕರೆದುಕೊಂಡು ನನ್ನ ಪಟ್ಟಣಕ್ಕೆ ಸೇರುವೆನು. ಅಭಿಮನ್ಯು ಅಮ್ಮ, ಬಾ ತಂದೆ, ನಾವೀಗಲೇ ನಿನ್ನ ತಂದೆಯ ಬಳಿಗೆ ಹೋಗಬೇಕು. ನಡೆ, ಹೋಗೋಣ. ಅಮ್ಮ, ಈ ಸರಿರಾತ್ರಿಯಲ್ಲಿ ಎಲ್ಲಿಗೆ ಹೋಗುದು? ಕುಮಾರ, ಅದನ್ನು ದಾರಿಯಲ್ಲಿ ಹೋಗಿಕೊಂಡು ಮಾವನವರೇ, ನಮಸ್ಕರಿಸಿದರು. ಕುಮಾರ, ನಿನಗೆ ಮಂಗಳವಾಗಲಿ. ಅತ್ತೆಯವರೇ, ನಾನು ಸಹ ನಿಮ್ಮ ಜೊತೆಯಲ್ಲೇ ಬರುವೆನು. ಶಶಿ, ಈ ನಡುರಾತ್ರಿ ನಿನ್ನನ್ನು ಎಚ್ಚರಗೊಳಿಸಿದವರು ಯಾರು? ಇನ್ಯಾರು? ನಮ್ಮ ಚಿಕ್ಕಪ್ಪನಾದ ಶ್ರೀಕೃಷ್ಣ ದೇವರು. ಆಗಿರಲಿ ಶಶಿ, ಈ ತಿರುಪಳಾದ ನನ್ನನ್ನು ಅತ್ತೆ ಎಂದು ಹೇಳಬೇಡ. ಅತ್ತೆಯವರೇ, ಅಮ್ಮ, ಹಾಗೆಂದು ಹೇಳಿದವರ್ಯಾರು? ಅವರ ಶಿರಸನ್ನು ಈಗಲೇ ಉಳಿಸುವೆ. ಈಗಲೇ ತಿಳಿಸು ತಾಯಿ.
ನಿನ್ನ ಪರಾಕ್ರಮವನ್ನು ತೋರಿಸುವುದು ಇವಾಗ ಸೂಕ್ತ ಸಮಯವಲ್ಲ. ಇರಲು ಶಾಂತನಾಗು. ಸಾತ್ಯಕಿ, ಇವರನ್ನು ಕರೆದುಕೊಂಡು ಹೋಗಿ ಆ ಧರ್ಮದಲ್ಲಿರುವ ಅರಣ್ಯಕ್ಕೆ ಬಿಟ್ಟು ಬಾ. ಆಗಬಹುದು ಪರಮಾತ್ಮ. ಚಿಕ್ಕಪ್ಪ, ನಾನು ಸಹ ಇವರ ಜೊತೆಯಲ್ಲೇ ಹೋಗುವೆನು. ಶಶಿರೇಖಾ, ನೀನು ಹೋಗುವ ಕಾಲವು ಸಮೀಪದಲ್ಲಿರುವುದು. ಸುಮ್ಮನೆ ಇರು ಮಗಳೇ. ಆ ಪಾಪಿ ಅರ್ಜುನನ ಹಿಂದೆ ಸುಭದ್ರೆಯನ್ನು ಕಳುಹಿಸಿದಂತೆ ಆ ತಿರುಗ ಪಾರ್ಥನ ಸುತನ ಅರ್ಜುನನ ಹಿಂದೆ ಶಶಿರೇಖೆಯನ್ನು ಕಳುಹಿಸಲು ಅವಳಿಸುತ್ತಿರುವೆ. ಪರಮಾತ್ಮ, ಈಗಲೇ ನನಗೆ ಅಪ್ಪಣೆಯನ್ನು ಕೊಡು. ಈ ಬಲರಾಮನ ಮಸ್ತಕವು ಭೂಮಿಗೆ ಉರುಳುವಂತೆ ಅವರು ಮಾಡಿದ ಅಪರಾಧವನ್ನು ಕ್ಷಮಿಸಿ ದಯಮಾಡಿ ನನ್ನ ಮೇಲೆ ಕೃಪೆ ತೋರಿ. ಬಲಭದ್ರ, ನನಗೆ ಅಪ್ಪಣೆಯನ್ನು ಕೊಡು. ಬಲರಾಮನ ಮಸ್ತಕವು ಭೂಮಿಗೆ ಉರುಳುವಂತೆ ಮಾಡುವನು. ಶಾಂತನ, ನಿನ್ನ ಪರಾಕ್ರಮವನ್ನು ತೋರಿಸುವ ಸಮಯವಲ್ಲ. ನಿನಗೆ ಈಗಾಗಲೇ ಇಷ್ಟೊಂದು ಪೌರುಷವೇ ಈತನು ಈಗ
ಅಗ್ರಜ, ಬಿಡು ಅಗ್ರಜ. ಈ ಹುಡುಗನು ಅಜ್ಞಾನದಿಂದ ದುಡುಕಿರುವನು. ಈ ಹುಡುಗನ ಮೇಲೆ ನಾವು ಕೈ ಮಾಡಿದರೆ ಪ್ರಪಂಚದಲ್ಲಿ ನಮ್ಮನ್ನು ಆಡಿಕೊಳ್ಳೋದಿಲ್ಲವೇ? ಸಾರ್ಥಕಿ, ಇವರನ್ನು ಕರೆದುಕೊಂಡು ಹೋಗು. ಒಳಗೆ ಬಿಟ್ಟು ಬಾ. ಅತ್ತೆಯವರೇ, ಅತ್ತೆಯವರೇ, ನಾನು ಸಹ ನಿಮ್ಮ ಜೊತೆಯಲ್ಲೇ ಬರುವೆನು. ಶಶಿರೇಖಾ, ಶಶಿರೇಖಾ, ನೀನು ಹೋಗುವ ಕಾಲವು ಸಮೀಪಿಸುತ್ತಿರುವುದು. ಸುಮ್ಮನೆ ಇರು ಮಗಳೇ. ಕೃಷ್ಣ, ಕೃಷ್ಣ, ಶಶಿಯು ನಿನ್ನಿಂದಲೇ ಇಷ್ಟೆಲ್ಲ ಹೋಗಿರುವುದು. ಇದೆಲ್ಲವೂ ನಿನ್ನ ಆಟ. ಅಗ್ರಜ, ನನ್ನ ಆಟಗಳು ಇನ್ನೂ ಬೇಕಾದಷ್ಟಿದೆ. ಸುಮ್ಮನೆ ನನ್ನನ್ನೇಕೆ ದೂಷಿಸುವೆ? ಬಾ ಅಣ್ಣ, ಹೋಗೋಣ. ಸಾರ್ಥಕಿ, ಕರೆದುಕೊಂಡು ಹೋಗಿ ಬಾಣವರನ್ನು ಹೊರಕ್ಕೆ ಬಿಟ್ಟು ಬಾ. ಸಾತ್ವಿಕಿ, ಮಾತೆ, ನೀವಿನ್ನು ಹೊರಡಿ, ನಾನು ಹೋಗುತ್ತೇನೆ. ನಿಮಗೆ ಶುಭವಾಗಲಿ. ಕುಮಾರ್, ಈ ಸಾರ್ಥಕಿ ಈ ಘೋರಾರಣ್ಯದಲ್ಲಿ ಬಿಟ್ಟು ಹೋಗಿರೋಣಲ್ಲ, ಇನ್ನೇನು ಮಾಡೋದು? ನಮಗಿನ್ನೇನು ಗತಿ, ಇನ್ನೇನು ಗತಿ? ನಾವೇನು ಮಾಡುವುದು ಈ ಘೋರಾರಣ್ಯದಲ್ಲಿ? ಪಾಂಡವರನ್ನು ಭಿಕ್ಷುಕರಿಂದ ಮಾತ್ರಕ್ಕೆ ಅವರ ಶೌರ್ಯಕ್ಕೆ ಕುಂದುಕೊರತೆಗಳು ಉಂಟಾಗುವುವೇನಮ್ಮ. ನಡೆಯಮ್ಮ, ಮುಂದೆ ಹೋಗೋಣ. ನೋಡಿ,
ಮೇಲೆ ಆ ಕೌರವ ವಂಶವನ್ನು ನಿರ್ಮೂಲನೆ ಮಾಡುವೆನು. ಅದಿರಲಿ, ಯಾರೋ ದುರಾತ್ಮರು ಈ ರಾತ್ರಿಯಲ್ಲಿ ನನ್ನ ಬಾಯಿಗೆ ಮುತ್ತಾಗಲು ಬರುತ್ತಿರುವರಲ್ಲ. ಬರಲಿ ಬರಲಿ, ಆ ಕೌರವರ ಕಡೆಯವರಾಗಿದ್ದರೆ ಮತ್ತಷ್ಟು ಸಂತೋಷವೆಂದು ಭಾವಿಸುವೆನು. ಅವರನ್ನು ಕೊಂದು ನಮ್ಮವರಿಗೆ ಔತಣವನ್ನು ಮಾಡಿಸುವೆನು. ಎಂತಹ ಘೋರವಾದ ಕಾಡು. ನಾವೀಗ ಹೇಗೆ ಹೋಗುದು? ಕುಮಾರ, ಅದು ಅಲ್ಲಿನ ಯಾವುದೋ ದುರಾತ್ಮನಾದ ರಾಕ್ಷಸನು ನಮ್ಮ ಕಡೆನೇ ಬರುವಂತೆ ತೋರುತ್ತಿರುವುದು. ನಾವೀಗ ಏನು ಮಾಡುವುದು? ಅಮ್ಮ, ಆತನು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಏನನ್ನು ಮಾಡುವುದು? ಅಮ್ಮ, ನೀನು ನನ್ನ ಪತಿಯ ಸಂಗಡ ಹೇಗೆ ಹೋಗಲಿ ನಾನು? ಅಮ್ಮ, ನೀನು ಹೆದರಬೇಡ. ಅವನು ಯಾವ ರಕ್ಕಸನೇ ಆಗಲಿ ಅವನನ್ನು ಧ್ವಂಸ ಮಾಡುತ್ತೇನೆ. ಏನವೋ ಮೂರ್ಖ, ಯಾರನ್ನು ಧ್ವಂಸ ಮಾಡುವೆಯೋ ಎಲ್ಲವೋ ರಕ್ಕಸ, ಈ ನಿಶರಾತ್ರಿಯಲ್ಲಿ ಪಿಶಾಚಿಯಂತೆ ಅಬ್ಬರಿಸಿಕೊಳ್ಳುತ್ತಿರುವೆಯಾ? ಮರಣಕ್ಕೆ ಸಿದ್ಧನಾಗು. ಏನವೋ ದುರಾತ್ಮ, ಕೇಳಿದ ಮಾತ್ರದಲ್ಲೇ ಶತ್ರುಗಳು ಎದೆ ಬಿರಿದು ಅಲ್ಲಡಿಸಿ ಹೋಗುವಾಗ ನೆಪ ಮಾತ್ರ ಬಾಲಕನಾದ ನೀನು ನನ್ನೆದುರಿನಲ್ಲಿ ಕೊಂಬಳುತ್ತಿರುವೆಯ? ನೀನು ಬದುಕಬೇಕೆಂಬ ಆಸೆ ಇದ್ದರೆ ನನ್ನಲ್ಲಿ ಶರಣಾಗು, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಅದು ನನ್ನಿಂದ ಸಾಧ್ಯವಿಲ್ಲ. ಮರಣಕ್ಕೆ ಸಿದ್ಧನಾಗು. ಎಲ್ಲವೋ ಮೂರ್ಖ, ನಿನಗಷ್ಟೊಂದು ಪೌರುಷವೇ? ಆಗಿದ್ದರೆ ನಿನ್ನನ್ನು ಒಂದೇ. ಅಯ್ಯೋ ಅವಿವೇಕಿ, ಅದು ನಿನ್ನಿಂದ ಸಾಧ್ಯವಿಲ್ಲ. ಇರವೋ ಬಾಲಕ, ಹಸುಳೆ ಎಂದು ಸುಮ್ಮನಿದ್ದರೆ ನಿನ್ನ ಆರ್ಭಟವು ಹೆಚ್ಚಾಯಿತು. ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಇರವೋ ರಕ್ಕಸ, ಸಿದ್ಧನಾಗುವುದೇನೋ? ಇದೋ ಸಿದ್ಧನಾಗೇ ಇರುವೆನು. ಬಿಡು ನಿನ್ನ ಬಾಣಗಳನ್ನು. ಇದು ಅಗ್ನಿ ಅಸ್ತ್ರವನ್ನು ಬಿಡುತ್ತೇನೆ, ತಡೆದುಕೋ.
ಮಾಡಿದೆನು ಅದನ್ನು ಮಧ್ಯದಲ್ಲೇ ಮುರಿದು ಬಿಸಾಡಿ ಇದು ವಾಯುಸ್ತ್ರವನ್ನು ಬಿಡುತ್ತೇನೆ ತಡೆದುಕೋ. ಅದನ್ನು ಮಧ್ಯದಲ್ಲೇ ಮುರಿದು ಬಿಸಾಡಿದೆನು. ನಿನ್ನ ಅಸ್ತ್ರಗಳೆಲ್ಲವೂ ಮುಗಿದು ಹೋದವೇನೋ? ಇನ್ನಾವಾಸ್ತುವಿದೋ ಬಿಡು, ಅದನ್ನು ನೋಡಿಯೇ ಬಿಡುತ್ತೇನೆ. ಬಿಡುವನೀಗಲೇ ಇದು ವರುಣಾಸ್ತ್ರವನ್ನು ಬಿಡುತ್ತೇನೆ ತಡೆದುಕೋ. ಪೂರ್ಣಾಸ್ತ್ರವನ್ನು ಮಧ್ಯದಲ್ಲೇ ಮುರಿದು ಬಿಸಾಡಿದ್ದಾಯಿತು. ಇದೋ ಇದೋ ಅಸ್ತ್ರಗಳನ್ನು ಬರೆದೆಯಾ? ಅಸ್ತ್ರಗಳಿಲ್ಲದಿದ್ದರೆ ಏನಾಯಿತು? ಈ ಬಾಹುಬಲಿಗಳಲ್ಲಿ ಶಕ್ತಿ ಇಲ್ಲವೇ? ಬಲಯುದ್ಧಕ್ಕೆ ಸಿದ್ಧನಾಗು. ನನ್ನೆದುರಿನಲ್ಲೇ ಸಿದ್ಧನಾಗೋ ಮದಂದ. ಮೂರ್ಛಿತನಾದನು. ನಮ್ಮ ಪರಿವಾರದವರನ್ನು ಕರೆಯಿಸಿ ನಮ್ಮವರಿಗೆ ಔತಣವನ್ನು ಮಾಡಿಸುವೆನು. ನಾನೀಗಲೇ ಹೋಗುವೆನು. ಇಲ್ಲಿಯೇ ಮುಂದಿರು ಮೂರ್ಖ.
ನಾನೇನು ಮಾಡಲಿ, ನಾನೇನು ಮಾಡಲಿ? ಅಯ್ಯೋ ದೇವಿ, ನಾನೇ ಆ ದುಡನನ್ನು ಹಸ್ತನಕ್ಕೆ ಕರೆಯುವೆ. ಓ ಮರೆತಿದ್ದೀನಿ, ನಮ್ಮ ಪ್ರಿಯ ಪುತ್ರನಾದ ಭೀಮನ ಪುತ್ರನಾದ ಘಟೋತ್ಕಜನನ್ನು ಮರೆತೇ ಹೋದಿರು. ಘಟೋತ್ಕಜ ಎಲ್ಲಿರುವೆ? ನಿನ್ನನ್ನು ಕಾಪಾಡು ಕಾಪಾಡು. ಇದೇನಿದು ಅಮ್ಮ? ನನ್ನನ್ನು ಸ್ಮರಿಸುತ್ತಿರುವ ನೀನು ಯಾರು ತಾಯಿ? ಕೆಲವೋ ದುರಾತ್ಮ, ನನ್ನ ಕಣ್ಣನನ್ನು ಸಾಯಿಸಿಬಿಟ್ಟೆಯ. ನಿನಗೆ ನಾವು ಮಾಡಿದ ಅಪರಾಧ ಹೋದರೂ ಏನು? ನನ್ನನ್ನು ಯಾರೆಂದು ಬಲ್ಲೆಯ? ಪಾತ್ರ ಸತಿಯಾದ ಸುಭದ್ರೆ ನೀನನ್ನು ಈಗಲೇ ಹಸ್ತದಾನ ಮಾಡಿ ನನ್ನ ಸಿದ್ಧನಾಗುವ ಮದಾಂಧ. ಅಮ್ಮ ಹೆದರಬೇಡ ತಾಯಿ, ನಾನೇ ಪಾಪಿಯಾದ ಘಟೋತ್ಕಜನು. ಅಮ್ಮ
ತಾಯೇ, ನನ್ನನ್ನು ಕ್ಷಮಿಸು ತಾಯೇ, ನನ್ನನ್ನು ಕ್ಷಮಿಸು. ಹೆದರಬೇಡ ತಾಯೇ, ಹೆದರಬೇಡ. ನನ್ನ ತಮ್ಮರಾದ ಪ್ರಿಯ ಸಹೋದರನನ್ನು ಉಪಚರಿಸಿ ಎಚ್ಚರಿಸುವೆನು. ತಮ್ಮ ಅಭಿಮನ್ಯು, ಹೇಳು ತಮ್ಮ, ಹೇಳು. ರಕ್ಕಸ ಯುದ್ಧಕ್ಕೆ ಸಿದ್ಧನಾಗುವ ಸಂವರಿಸಿಬಿಡಲು. ಅಭಿಮನ್ಯು, ಬಾ ತಮ್ಮ, ಬಾ. ಪಾಪಿಯಾದ ನನ್ನನ್ನು ಒಂದೇ ಸಾರಿ ಸಂವರಿಸಿ ಬಿಡು. ಬಾ ತಮ್ಮ, ಸಂವರಿಸಿ ಬಿಡು. ಬಾ. ಅಮ್ಮ, ಕುಮಾರ, ಈತನು ಯಾರು ಹೀಗೆಂತ ಹೇಳುತ್ತಿರನಲ್ಲ? ಕುಮಾರ, ಈತನು ನಿನ್ನ ಅಗ್ರಜನು, ಭೀಮಸೇನನ ಪುತ್ರನು. ಘಟೋದ್ಗಜನೆಂದರೆ ಈತನೇ ತಮ್ಮ. ಅಣ್ಣ, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸು. ಇದೋ ನಮಸ್ಕರಿಸುವೆನು. ದೀರ್ಘ ಶಾಲೆಯಾಗು. ಅಮ್ಮ, ನಿನಗೆ ಇಂತಹ ಕಷ್ಟ ಬರಲು ಕಾರಣವಾದರೂ ಏನು ತಾಯಿ? ಘಟೋದ್ಗಜ, ಅದನ್ನು ನಾನು ಏನೆಂದು ಹೇಳಲಿ ಕಂದ. ನನ್ನ ಅಣ್ಣನಾದ ಬಲರಾಮನು ಅಭಿಮನ್ಯುವಿಗೆ ಆ ಶಶಿರೇಖೆ ಕೊಟ್ಟು ವಿವಾಹ ಮಾಡುವುದಾಗಿ ವಚನ ಕೊಟ್ಟಿದ್ದನು. ಅದರಂತೆ ಈಗ ಕೇಳಲು ಹೋದರೆ ಅವನು ಲಕ್ಷ್ಮಣನು ದುರ್ಯೋಧನನ ಮಗನಾದ ಲಕ್ಷ್ಮಣ ಕುಮಾರನಿಗೆ ವಿವಾಹ ಮಾಡುವುದಾಗಿ ವಚನವಿಟ್ಟರಂತೆ. ನಮ್ಮನ್ನು ತಿರುಕನು ಎಂದು ಅವಮಾನ ಮಾಡಿ ಬಹು ವಿಧವಾಗಿ ಉಪಚರಿಸಿದನು. ನಂತರ ನನ್ನ ಪತಿಯಾದ ಪಾರ್ಥನಿಗೂ ಬಹು ವಿಧವಾಗಿ ನಿಂದಿಸಿದನು. ಆದ ಕಾರಣ ನಾವು ನನ್ನ ಪತಿಯ ಸಂಗಡ ಹೊರಡಲು ಈ ಕಾರಿನಲ್ಲಿ ಬಂದೆವು ಕಂದ. ಅಮ್ಮ, ವನವಾಸದಲ್ಲಿರುವ ಪಾಂಡವರಲ್ಲಿಗೆ ಹೋಗಿ ಅವರನ್ನು ಕಷ್ಟಕ್ಕೆ ಗುರಿ ಮಾಡಬೇಡ ತಾಯಿ. ನಾನು ನನ್ನ ಅಭಿಮನ್ಯುವನ್ನು ನಾನು ದ್ವಾರಕೆಗೆ ಹೋಗಿ ನನ್ನ ತಮ್ಮರಾದ ಅಭಿಮನ್ಯುವಿಗೆ ವಿವಾಹವನ್ನು ನಾನು ಮಾಡಿಸುವೆನು. ಅಮ್ಮ, ದ್ವಾರಕೆಗೆ ಹೋಗಿ ಬರುವೆನು ತಾಯೇ. ನನ್ನನ್ನು ಆಶೀರ್ವದಿಸು ತಾಯೇ. ಅಣ್ಣ, ಆ ಬಲರಾಮನ ಸಹವಾಸವನ್ನು ಬೇಡ ಬೇಡ. ಏನು ಹೇಳಿದೆ ತಮ್ಮ? ಆ ಬಲರಾಮನ ಸಂಬಂಧವೂ ಬೇಡವೆಂದರೆ ನಿನ್ನ ಶಶಿರೇಖೆಯ ಸಂಬಂಧವೂ ಬೇಡವೇ? ಅಮ್ಮ, ಕುಮಾರ, ನಾನಿನ್ನು ಹೋಗಿ ಬರುವನು ತಾಯೇ. ನನ್ನನ್ನು ಆಶೀರ್ವದಿಸಿ ಕಳಿಸು ತಾಯೇ. ಕುಮಾರ, ನಿನಗೆ ಮಂತ್ರವಾಗಲಿ. ಅದೇ ಜಾಗೃತಿಯಿಂದ ಹೋಗಿ ಬಾ. ತಾರಿ ತೋಗುಲೆ ಅಭಿಮನ್ಯು ಈ ದಟ್ಟವಾದ ಅರಣ್ಯದಲ್ಲಿ ಎಲ್ಲಿ ಹೋದರೂ ಕಾಣವಲ್ಲ. ಯಾವ ರಾಕ್ಷಸನ ಬಾಯಿಗೆ ತುತ್ತಾದರೂ ಕಾಣವಲ್ಲ. ನನಗೇಕೋ ಬಹಳ ನಿದ್ರೆಯು ಬಾಧಿಸುತ್ತಿರುವುದು.
ನಾನು ಸ್ವಲ್ಪ ಹೊತ್ತು ಮಲಗಿಕೊಳ್ಳಬೇಕು. ಇದೇ ಅಲ್ಲವೇ ಶಶಿರೇಖೆಯ ಅಂತಃಪುರ? ಹೌದು ಹೌದು ಹೌದು, ಇದೇ ಶಶಿರೇಖೆಯ ಅಂತಃಪುರ. ಇಲ್ಲಿಯೇ ಸಖಿಯರು ಮಲಗಿದ್ದಾರೆ ಮತ್ತು ಶಶಿರೇಖೆಯೂ ಮಲಗಿರುವಳು. ಇವಳಿಗೆ ಬಹಳ ನಿದ್ರೆಯಂತೆ ಬರುವಂತೆ ಮಾಡಿ ನನ್ನ ಮಾಯಾಜಾಲದಿಂದ ಈ ಶಶಿರೇಖೆಯನ್ನು ಅಪಹರಿಸಿಕೊಂಡು ಹೋಗಬೇಕು. ಮತ್ತೆ ಬಂದು ಇವಳ ಮಂಚದ ಮೇಲೆ ಮಲಗಿ ಮಹಾನ್ ಅನರ್ಥಗಳನ್ನೇ ಮಾಡುವೆನು. ಮನೀಗ ಮರೆತುಕೊಂಡು ಹೋಗುವೆನು. ಕುಮಾರ, ಆ ಘಟಧ್ವಜನು ದ್ವಾರಕೆಗೆ ಹೋಗಿರೋದು, ಅಲ್ಲಿ ಏನು ಅನರ್ಥವಾಗಿರೋದು ಕಾಣಲ್ಲ. ಅಮ್ಮ, ಕುಮಾರ, ನಿನ್ನ ಸೊಸೆಯಾದ ಶುಚಿರೇಖೆಯನ್ನು ಕೊಂದಿರುವೆನು. ಅಮ್ಮ, ಇಲ್ಲಿ ನೋಡು, ನಾನು ಪುನಃ ಹೋಗಿ ದ್ವಾರಕೆಗೆ ಹೋಗಿ ನಾನು ಶುಚಿರೇಖೆಯಂತೆ ಅವತಾರವನ್ನು ತಾಳಿ ಅಲ್ಲಿ ಮಹಾನ್ ಅನರ್ಥಗಳನ್ನೇ ಮಾಡುವೆನು. ಅಮ್ಮ, ನಾನಿನ್ನು ಹೋಗಿ ಬರಲೇ ತಾಯೇ? ನನ್ನನ್ನು ಆಶೀರ್ವದಿಸು ತಾಯೇ, ಆಶೀರ್ವದಿಸು. ನಿನಗೆ ಮಂಗಳವಾಗಲಿ. ಅಭಿಮನ್ಯು, ನಾನಿನ್ನು ಬರುತ್ತೇನೆ. ಹೋಗಿ ಬಾರಣ, ಮಂಗಳವಾಗಲಿ. ದುರ್ಯೋಧನನು ಕುಮಾರನು ಬರುತ್ತಿರುವ ಅರಮನೆಯ ಪ್ರಜೆಗಳು ಅವರಿಗೆ ತಕ್ಕನಾದ ಬಹುಮಾನವನ್ನು ಕೊಟ್ಟರಂತೆ. ನೋಡಿದೆಯಾ ಕೃಷ್ಣ? ದುರ್ಯೋಧನ ಸಾರ್ವಭೌಮನು ತನ್ನ ಕುಮಾರನಾದ ಲಕ್ಷ್ಮಣನೊಡನೆ ದ್ವಾರಕಾ ನಗರಕ್ಕೆ ಬರುತ್ತಿರುವಾಗ ನಮ್ಮ ಎಲ್ಲರೂ ಅವರಿಗೆ ಬಹಳವಾಗಿ ಬಹು ವಿಧ ವಿಧವಾಗಿ ಭೋಜನವನ್ನು ಏರ್ಪಡಿಸಿರುವಂತೆ. ಅಣ್ಣ, ಕೃಷ್ಣ, ಅಷ್ಟೇ ಅಲ್ಲ ಅಣ್ಣ, ಇನ್ನು ಮುಂದೆ ನೋಡ್ತಿರು, ನನ್ನ ಆಟಗಳು ಬೇಕಾದಷ್ಟಿವೆ. ಬಲಭದ್ರ ದೇವರಿಗೆ ಜಯವಾಗಲಿ. ಯಾರನೇ ಸಮಾಚಾರವೇನು? ನಮ್ಮ ಸಾಮ್ರಾಜ್ಯದ ಜನರು ಕೊಡುತ್ತಿದ್ದ ಉಡುಗೆಗಳೆಲ್ಲ ಆವು ಚೋಳುಗಳಾದವಂತೆ. ಏನು? ಅಣ್ಣ, ಆ ರಕ್ಕಸರನ್ನು ನಿಗ್ರಹಿಸಬಹುದು, ಆದರೆ ಕುಮಾರಿಯನ್ನು ಸಂತೈಸುವುದು ಹೇಗೆ? ಅದು ನಿನ್ನಿಂದ ಆಗತಕ್ಕ ಕಾರ್ಯ ಕೃಷ್ಣ. ಅಣ್ಣ, ನೀನು ಸುಖವಾಗಿರಬೇಕಾದ ಕಾಲದಲ್ಲಿ ನನ್ನ ಮಾತನ್ನು ಕೇಳುವಣ್ಣ. ಅದೇನು ಹೇಳು ಕೃಷ್ಣ? ಭೀಮಪುತ್ರನಾದ ಘಟೋತ್ಕಚನು ಶಶಿರೇಖೆಯನ್ನು ಕರೆದುಕೊಂಡು ಕುಮಾರ ಅಭಿಮನ್ಯುಗೆ ಲಗ್ನ ಮಾಡಿಸಿರುವುದು. ಇದು ವಿಧಿ ಸಂಕಲ್ಪವನ್ನು ಯಾರು ಬಲ್ಲರು ಅಣ್ಣ? ಕೃಷ್ಣ, ಇದು ವಿಧಿ ಸಂಕಲ್ಪವಲ್ಲ, ಎಲ್ಲವೂ ನಿನ್ನ ಸಂಕಲ್ಪ. ನಾನು ದುರ್ಯೋಧನನಿಗೆ ಏನೆಂದು ಹೇಳಲಿ? ಇರಲಿ, ನಡಿ, ನನ್ನ ಪುತ್ರಿಯಾದ ಶಶಿರೇಖೆಯನ್ನು ತೋರಿಸು. ಘಟೋತ್ಕಚನಿರುವ ಹೊಲಕ್ಕೆ ಹೋಗೋಣ. ಆಗಬಹುದು.
ಅಂತೇಳಿ ನಾನು ಹೇಗೆ ಇಲ್ಲಿಗೆ ಬಂದೆ? ನಮ್ಮ ಯಾದವರಿಗೆ ಗೊತ್ತಾದರೆ ನಿಮ್ಮ ಗತಿ ಏನು? ಶಶಿರೇಖೆ, ಅದು ಎಂದೂ ಆಗದು. ಅದು ಅಲ್ಲಿ ನೋಡು, ನಮ್ಮ ಅಣ್ಣನಾದ ಕೃಷ್ಣನು ಇತ್ತ ಕಣ್ಣೇ ಬರುತ್ತಿರೋಳು. ಅಣ್ಣ, ಈಗ ನಮಸ್ಕರಿಸಿ. ತಂಗಿ, ನಿನಗೆ ಮಂಗಳವಾಗಲಿ. ಕುಮಾರಿ, ನಿನಗೂ ಅಭಿಮನ್ಯುಗೂ ನಾನು ಲಗ್ನ ಮಾಡಿಸಲು ಬಂದಿರುವೆ. ಅಣ್ಣ, ತಂಗಿ, ಶಶಿಯನ್ನೇನೋ ಕಳೆದುಕೊಂಡು ಬಂದಿದ್ದೆ. ಆದರೆ ಅಭಿಮನ್ಯು ಆ ನಮ್ಮ ಅಗ್ರಸನಾದ ಬಲದೇವನೊಡನೆ ತುಂಬಾ ಕೋಪಗೊಂಡಿರೋದು. ಅದಕ್ಕೆ ನಮಗೆ ಏನು ತಂಗಿ, ಅದಕ್ಕಾಗಿಯೇ ಅಣ್ಣನಾದ ಬಲರಾಮರು ಬರುತ್ತಿರುವರು. ಏನು ಆ ಬಲರಾಮರು ಬರುತ್ತಿರುವರೆ? ಅವರ ಮಸ್ತಕವು ಭೂಮಿಗೆ ಉರುಳುವಂತೆ ಮಾಡಿದನು. ಕುಮಾರ, ದುಡುಕಬೇಡ. ಅಣ್ಣ, ಈಗ ನಮಸ್ಕರಿಸುವೇನು? ಸುಭದ್ರ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಅವನವರೇ, ಇದು ನಮಸ್ಕರಿಸುವೆನು. ಅಭಿಮನ್ಯು, ನಿನಗೆ ಶುಭವಾಗಲಿ ಮೇಲೆ ಹೇಳು. ಅಣ್ಣ, ಸುಭದ್ರ, ಈಗಲಾದರೂ ಶಶಿಯನ್ನು ಅಭಿಮನ್ಯುಗೆ ಕೊಟ್ಟು ವಿವಾಹ ಮಾಡುವೆಯೇ? ನಡೆಯಲಿ. ಈ ಕಳ್ಳ ಕೃಷ್ಣನ ಕಾಟವು ತಪ್ಪುವವರೆಗೂ ನನ್ನ ಆಟವು ಏನೂ ನಡೆಯುವುದಿಲ್ಲಮ್ಮ. ಆಹಾ, ತಂಗಿ ಸುಭದ್ರ, ಅಣ್ಣ, ಇನ್ನು ಹಣವರಿಗೆ ಹೋಗೋಣ. ಆಗೇಗಲಿಯನು. ನಿಮ್ಮ ಹಿರಿಯವರು ಬರುವವರೆಗೂ ನನ್ನ ದ್ವಾರಕೆಯಲ್ಲಿ ಕೆಲವು ಕಾಲ ಇದ್ದು ಅನಂತರ ನೀವು ಹೊರಡುವಿರಂತೆ. ಅಣ್ಣ, ನಮ್ಮ ತಪ್ಪನ್ನು ಕ್ಷಮಿಸಿರುವೆಯಾ?
ಸ್ವಾಮಿ. ಇದರ ಸಂತೋಷದಲ್ಲಿ ಉದ್ಯಾನವನದಲ್ಲಿ ಒಂದಿಷ್ಟು ಕಾಲ ಕಳೆಯುವುದೇ. ಹಾಗೆ ಆಗಲಿ ಪ್ರಿಯ.
ಪರಾಕ್ರಮವನ್ನು ಆಡಿಯದೆ ಎಂತಹ ಅಪಮಾನ ಮಾಡಿದರೂ ನೋಡಿದೆಯ ಮಾವ, ಈ ರೀತಿ ಕುತಂತ್ರವನ್ನು ನಡೆಸುತ್ತಿದ್ದ ಮೊದಲೇ ತಿಳಿದಿದ್ದರೆ ಯಾರವರ ವಂಶದ ಬೇರನ್ನು ಮಾವ. ಸುಯೋಧನ, ಮಾವ, ಯಾದವರೆಲ್ಲರೂ ನಮಗೇನು ಅಪಮಾನ ಮಾಡಿಲ್ಲ. ಕುತಂತ್ರಿಯಾದ ಕೃಷ್ಣನು ಈ ರೀತಿ ಒಳ ಸಂಚಲನ ನಡೆಸಿರುವನು ಸುಯೋಧನ. ಅಗ್ರಜ, ಸಹೋದರ, ಮಹಾರಾಜನರ ವರ ಪಡೆದು ನಿನ್ನ ಪೀಠವನ್ನು ಅಲಂಕರಿಸು. ಸುಯೋಧನ, ಮಿತ್ರ ಕರ್ಣ, ತರತಲದೆ ಗಣವಾಯೋಚಿಸುವೆ ಸುರಚಿರ ಜಾತ ವಿದ್ಯೆಗಳು. ತರತಲದೆ ಗಣವಾಯೋಚಿಸುವೆ ಸುರಚಿರ ಜಾತ ವಿದ್ಯೆಗಳು. ಎಲ್ಲವೂ ಆಗಿರುವುದು ಆ ದುರಾತ್ಮನ ಘಟೋದರಿಯಿಂದ, ಅನ್ಯಥಾ ಅವರ ತಪ್ಪೇನೂ ಇಲ್ಲ. ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲ. ಸುಮ್ಮನೆ ಕುಳಿತುಕೋ. ಅಣ್ಣ, ಪಾಂಡವರನ್ನು ಧ್ವಂಸ ಮಾಡದೆ ಹೊರತು ನಮಗೆ ಉಳಿಗಾಲವಿಲ್ಲ. ಆ ದುರಾತ್ಮರನ್ನು ಹುಡುಕಿ ಈ ನನ್ನ ಗದಾದಂಡಕ್ಕೆ ಬಲಿ ಕೊಟ್ಟ ಮೇಲೆ ನಮಗೆ ಶಾಂತಿ. ಭಲೇ ಭಲೇ ಮಿತ್ರ, ಯಾದವರನ್ನು ನಿಧಾನವಾಗಿ ವಿಚಾರಿಸಿಕೊಳ್ಳೋಣ. ಅನ್ವ ದೇಶಕ್ಕೆ ಹೋಗಿದ ಜಾತಿಗಳು ಇನ್ನು ಬಾರಲೇ ಇಲ್ಲವಲ್ಲ. ಕತ್ತಲೆಯಲ್ಲಿ ಕೀಚಕನನ್ನು ಕಲ್ಪಿಸಿ ಅವರನ್ನು ಕೊಂದು ಹಾಕಿದರನ್ನು ತಿಳಿಯದು. ಮಹಾರಾಜರ ಜಯವಾಗಲಿ. ಸೇವಕ, ಸಮಾಚಾರವೇನು? ವಿರಾಟನಗರಕ್ಕೆ ಹೋದ ಜಟ್ಟಿಗಳು ಹತರಾದರಂತೆ. ಏನು ಏನು ಜಟ್ಟಿಗಳು ಹತರಾದರೆ ವಿರಾಟನ ಮನೆಯ ಬಳಿಯಲ್ಲಿ ಯಾರೋ ಸೇರಿದಂತೆ ಕಾಣುತ್ತಿರುವುದು ಯಾರೆಂಬುದೊಂದು ತಿಳಿಯಲಿಲ್ಲವಲ್ಲ ಮಾವ, ತಿಳಿಯಲಿಲ್ಲವಲ್ಲ. ಇನ್ನು ಸಂಶಯವೇ ಕಮಲವೇಶ್ವರ.
ಕೀಚಕನನ್ನು ಕೊಲ್ಲಬೇಕಾದರೆ ಸಾಮಾನ್ಯರಿಂದ ಸಾಧ್ಯವಾದಂತೆ ಭೀಮನ ಹೊರತು ಮತ್ಯಾರೂ ಅಲ್ಲ. ಅಲ್ಲದೆ ನಾವು ಕಳಿಸಿದ್ದಂತಹ ಜಟ್ಟಿಗಳು ವಾಗ್ದಾನೆಯನ್ನು ವರ್ತಿಸುವಂತಹ ವೀರರೇನಲ್ಲ. ಅವರನ್ನೆಲ್ಲ ಒಬ್ಬನೇ ಸಂಹರಿಸಬೇಕಾದರೆ ಆ ಭೀಮನೊಬ್ಬನೇ ಸರಿ. ಪಾಂಡವರ ಅವಧಿಯು ಇನ್ನು 3 ದಿನಗಳು ಉಳಿದಿರುವುದು. ಬೇಗನು ಏತಿಸು ಕೌರವೇಶ್ವರ. ಮಾವ ಸುಯೋಧನ, ವಿವೇಕಶಾಲಿಯಾದ ನೀನೇ ಯೋಚಿಸಬೇಕಲ್ಲವೇ? ಅದು ನಮ್ಮಿಂದ ಸಾಧ್ಯವಿಲ್ಲ. ಮಾಡುವುದಿನ್ನೇನು? ಆ ವಿರಾಟರಾಜನನ್ನು ಹಿಡಿದು ಹಿಂಸಿಸಿದರೆ ಪಾಂಡವರು ತಾನಾಗೇ ಸಿಕ್ಕಿ ಬೀಳುವರು. ಭಲೇ ಭಲೇ ಮಿತ್ರ. ಸುಯೋಧನ, ಮಾವ ಅದು ಸರಿಯಾದ ಆಲೋಚನೆ ಏನಲ್ಲ. ವಿರಾಟನನ್ನು ಜಯಿಸುವುದರಿಂದ ಆ ಪಾಂಡವರಿಗಾಗುವ ತೊಂದರೆ ಏನು? ಅಲ್ಲದೆ ಅವರು ಎಲ್ಲಿಯಾದರೂ ತಲೆತಪ್ಪಿಸಿಕೊಳ್ಳುವರು. ಅದಕ್ಕೆ ನಾನೊಂದು ಉಪಾಯವನ್ನು ಹೇಳುವುದು ಕೇಳುತ್ತೇಶ್ವರ. ಅದೇನು ಹೇಳು ಮಾವ. ಸುಯೋಧನ, ಮಾವ ಧರ್ಮರಾಯನಲ್ಲಿ ಒಂದು ನಿಯಮ ಉಂಟು. ಹಸುಗಳಲ್ಲಿ ಕರುಗಳು ಹಾಲನ್ನು ಕುಡಿಯುವ ತನಕ ಧರ್ಮರಾಯನು ಊಟ ಮಾಡುವುದಿಲ್ಲ. ಆದ ಕಾರಣ ನಾವೀಗಲೇ ಹೋಗಿ ವಿರಾಟ ಗೋವುಗಳನ್ನೇ ಹಿಡಿದರೆ ನೇಮದಿಂದಿರುವ ಧರ್ಮರಾಯನು ಗೋವುಗಳನ್ನು ಹಿಡಿದುಕೊಂಡು ಬರಲು ತಮ್ಮಂದಿರನ್ನು ಕಳುಹಿಸುವರು. ಆಗ ಆ ರಣವೇರಿ ಪಾಂಡವರನ್ನು ಒಟ್ಟಿಗೆ ಸಂಹರಿಸಬಹುದಲ್ಲವೇ ಸುಯೋಧನ? ಭಲೇ ಭಲೇ ಮಾವ. ಬುದ್ಧಿವಂತನೆಂದರೆ ನೀನೇ ಸರಿ ಮಾವ. ಉತ್ತರ ಗೋಬ್ರಹ್ಮಣ ಯಾತ್ರೆಗೆ ಈಗ ಮಾವ. ಪರಮೇಶ್ವರ, ಇದು ನನ್ನ ಮಾತನ್ನು ಕೇಳು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆಯಲು ಸುಯೋಧನ, ವಿದುರ ಆ ವಿರಾಟನ ಮನೆಯಲ್ಲಿ ಸೇರಿರಬಹುದು ಸುಯೋಧನ, ಸೇರಿರಬಹುದು ಸುಯೋಧನ. ವಿದುರ ಅವರಿಗೆ ತೊಂದರೆಯನ್ನು ಕೊಡಬೇಡ ಸುಯೋಧನ, ಅವರಿಗೆ ತೊಂದರೆಯನ್ನು ಕೊಡಬೇಡ. ವಿದುರ ಈ ಭೂಮಿಯಲ್ಲಿ ಕೌರವ ಪಾಂಡವರಿಗಿಬ್ಬರಿಗೂ ಸ್ಥಳವಿಲ್ಲ. ಅವರಿಂದ ನಾವಾಗಲಿ ನಮ್ಮಿಂದ ಅವರಾಗಲಿ ಪಡೆಯಲೇಬೇಕು. ಬಹು ಪರಾಕ್ರಮಿಗಳಾಗಿ ಮೆರೆಯುತ್ತಿರುವ ನಮ್ಮನ್ನು ದೇವರೆಂದು ಜಯಿಸಲು ಸಾಧ್ಯವಿಲ್ಲ. ಹೇಗೆ ಭಾವಿಸುತ್ತದೆ? ಸಾಕು ಸುಮ್ಮನೆ ಇರುವುದಿಲ್ಲ. ಸುಯೋಧನ, ವೇಳೆಯಾಯಿತು, ನಡೆಯಿರಿ. ಈಗಲೇ ಉತ್ತರ ಮೋಹನ ಯಾತ್ರೆಯನ್ನು ಈಗಲೇ ಮಾಡಲಾಗಿದೆ. ಆಗಬಹುದು ಮಾವ, ಆಗಬಹುದು. ನನ್ನ ಆಜ್ಞೆಯಂತೆ ಉತ್ತರ ಗೋಗ್ರಹಣವನ್ನು ಯಾರಿಗೆ ಮಾಡಲು